ಗ್ಲಾಸು ಗ್ಲಾಸ್ ಪೀಸು. ಸ್ನೇಹಿತರೆ, ಗಾಡಿಯಲ್ಲಿ ಒಳಗಡೆ ಹಾಕ್ಬಿಟ್ಟು ಏನಾದ್ರು ತಿನ್ಕೊಬೋಣ ಅಂತ ಹೋಗ್ತಾ ಇದ್ದೀನಿ. ಊಟ ಮಾಡಿಲ್ಲ, ಏನಿಲ್ಲ. ಟೈಮು 3:45 3:50 ಬನ್ನಿ ಏನಾದ್ರು ತಿನ್ಕೊಬೋಣ, ಇನ್ನೊಂದು ಬಾಡಿಗೆ ಐತೆ ಅಂತ ಹೇಳಿದ್ರು. ಆರ್ಡ್ರು ಕಳಿಸ್ತಾರೆ. ಆರ್ಡ್ರು ಕಳಿಸಿದ್ಮೇಲೆ ಲೋಡಿಂಗ್ ಮಾಡ್ತಾರೆ. ಅಷ್ಟೊತ್ತಿಗೆ ಏನಾದ್ರು ತಿನ್ಕೊಬರೋಣ ಆರಾಮಾಗೆ. ಪೋರ್ಟರು ಆನ್ ಮಾಡಿದ್ದೀನಿ, ಡ್ಯೂಟಿ ಯಾವುದು ಗೊತ್ತಾಯಿಲ್ಲ. ಬನ್ನಿ ಹೋಗಿದ್ದು ಬರೋಣ ಏನೋ ತಿನ್ಕೊಂಡು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತೋ ಮಿನಿ ಟ್ರಕ್ ಲಾಗ್ಸ್. ಟೈಮು 9:17, 8:15 ಡ್ಯೂಟಿ ಆನ್ ಮಾಡಿದ್ದು. ಒಂದೇ ಒಂದು ಸೌಂಡ್ ಆಗಿತ್ತು, ಯಾರು ಎತ್ಕೊಂಡ್ರು. ಇನ್ನು ಯಾವ ಬಂದಿಲ್ಲ ಬಾಡಿಗೆ. ಬನ್ನಿ ಟಿಫನ್ ಮಾಡ್ಕೊಂಡು ನೋಡೋಣ ಡ್ಯೂಟಿ ಯಾವಾಗ ಬರುತ್ತೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಆಗ್ತಾನೇ ಇಲ್ಲ ನೋಡೋರು. ಯೂಟ್ಯೂಬೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಹೋಗಿ, ನಮಗೂ ಮೋಟಿವೇಶನ್ ಸಿಗ್ತಾಗುತ್ತೆ. ಬನ್ನಿ ಇವತ್ತಿನ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಟಿಫನ್ ಎಲ್ಲ ಮಾಡಿದ್ದಾಯ್ತು. ಡ್ಯೂಟಿ ಯಾವುದು ಬರ್ತಾಯಿಲ್ಲ. ಇಲ್ಲಿ ನಾಯಂಡಹಳ್ಳಿ ಕಡೆ ಹೋಗೋಣ ಬನ್ನಿ, ಅಲ್ಲಾದರೂ ಬರ್ತಾವ ಹೆಂಗೆ ನೋಡೋಣ. ಇವತ್ತು ಶನಿವಾರ ಬೇರೆ, ಊರಿಗೆ ಬೇರೆ ಹೋಗ್ಬೇಕು. ಹೋಗೋಣ ಬನ್ನಿ ನಾಯಂಡಹಳ್ಳಿ ಕಡೆ. ಸ್ನೇಹಿತರೆ, ಗ್ಲಾಸ್ ಪೀಸ್ ಚುಚ್ಬಿಟ್ಟು ಪಂಚರ್ ಆಗೋಯ್ತು. ಈಗಲೇ ನೋಡಿ ಗ್ಲಾಸ್ ಪೀಸ್ ಚೇಂಜ್ ಮಾಡೋಣ ಬನ್ನಿ. ಇವಾಗ ಚಟ್ನಿ ಹಾಕೋಣ. ಇಲ್ಲಿ ಎಲ್ಲಾಗಿರುತ್ತೆ ಕಾಣ್ತಾನೆ ಇಲ್ವಲ್ಲಯ್ಯ. ಗ್ಲಾಸ್ ಪೀಸು ಎಲ್ಲ ಹಾಕಿದ ಇಲ್ಲಿ ಹಾಕಿರೋ. ಫ್ರೆಂಡ್ಸ್, ಇನ್ನೊಂದು ಟೈರ್ ತರೋಣ ಅಂತ ಹೋಗ್ತಾ ಇದ್ದೀನಿ. ಒಂದು ಟೈರ್ ಇತ್ತು, ಇನ್ನೊಂದು ಟೈರ್ ತಗೊಬಂದು ಹಾಕ್ಸ್ಕೋಬೇಕು ನಾಳೆಯಲ್ಲೇ. ಬನ್ನಿ ಹೋಗಿ ಟೈರ್ ತಗೊಬರೋಣ. ರೀಬೋಟ್ ಟೈರು ಇದೆ ನೋಡಿ, ಫ್ಯಾಕ್ಟ್ರಿ ರೀಬೋಟ್ ಟೈರ್ದು. ನಾಯಂಡಹಳ್ಳಿಲಿರೋದು ಇದು. ಒಳಗಡೆ ವೀಡಿಯೋ ಮಾಡಬೇಡಿ ಅಂದರು, ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ. ಇದೆ ನೋಡಿ ಟೈರು ತಗೊಂಡಿರೋದು ಇವಾಗ 2100 ರೂಪಾಯಿ. ಸ್ನೇಹಿತರೆ, ಟೈಮು 12 ಗಂಟೆ ಆಗೋಯ್ತು. ಒಂದು ಬಾಡಿಗೆ ಇಲ್ಲ. ಒಂದು 4-5 ಬಾಡಿಗೆ ಬಂದು ಎಲ್ಲನೂ ಎತ್ಕೊಬಿಟ್ರು. ಸೆಕೆಂಡ್ ಇರೋದ್ರಿಂದ ಬಿಡ್ತಾಯಿಲ್ಲ ಯಾರು. ಎಲ್ಲನೂ ಬಂದು ಡೇಟ್ಗೆ ಎತ್ಕೊತಾವ್ರೆ ಬಾಡಿಗೆಗಳ್ನ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಇವತ್ತು ಶನಿವಾರ ಬೇರೆ, ಊರಿಗೆ ಬೇರೆ ಹೋಗ್ಬೇಕು. ಬಾಡಿಗೆ ಹೊಡೆದ್ಬಿಟ್ಟು ಡ್ಯೂಟಿ ಮಾಡ್ಬಿಟ್ಟು ಹೋಗೋಣ ಅಂದ್ಕೊಂಡ್ರೆ ಡ್ಯೂಟಿಗಳು ಎತ್ಕಾಕ್ಬಿಡ್ತಾಯಿಲ್ಲ. ನಾಯಂಡಹಳ್ಳಿಲಿದ್ದೀನಿ. 12 ಗಂಟೆ ಇವಾಗ ಟೈಮು, 12:02. ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಏನು ಆರ್ಡ್ರು. ಫುಲ್ ವೀಡಿಯೋ ನೋಡಿ, ವೆಯ್ಟ್ ಮಾಡೋಣ. ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಆರ್ಡ್ರು, ಎಲ್ಲ ಹೇಳ್ತೀನಿ ಬನ್ನಿ. ಸ್ನೇಹಿತರೆ, ಟೈಮು 1 ಗಂಟೆ 2 ನಿಮಿಷ. ಬಾಡಿಗೆಗಳೇ ಇಲ್ಲ. ಬತ್ತಾವೆ, ಎಲ್ಲೆಲ್ಲೋ ಬತ್ತಾವೆ, ಎಲ್ಲ ಒಂದೊಂದು ಬತ್ತಾವೆ. ಇಲ್ಲಿ ಲೋಕಲ್ ಯಾವ ಬತ್ತಾಯಿಲ್ಲ, ಬಂದವನ ಬಿಡ್ತಾಯಿಲ್ಲ. ಇವಾಗ ಹೋಗೋಣ ಬನ್ನಿ, ಪಂಚರ್ ಅಂಗಡಿ ಹತ್ರ ಹೋಗೋಣ. ಆ ಟೈರ್ ತಂದಿದ್ದೀನಲ್ಲ, 2 ಟೈರು ಫಿಟ್ ಮಾಡ್ಸೋಣ. ಟೈರ್ ಸುಮ್ಮನೆ ಬೆಳಗ್ಗೆ ಕೂತಿರೋ ಟೈಮ್ ವೇಸ್ಟು. ಆಗಲೇ ಫಿಟ್ ಮಾಡಿಸಿದ್ರೆ ಆಗೋದು. ನಾನು ಯಾವಾರ ಬಾಡಿಗೆ ಬರ್ತವೇನೋ ನೋಡೋಣ ಅಂತ ಮಾಡಿದ್ರೆ ಇಲ್ಲಿ ಯಾವ ಬಾಡಿಗೆನೇ ಇಲ್ಲ. ಬನ್ನಿ ಹೋಗಿ ಟೈರ್ನಾರ ಫಿಟ್ ಮಾಡಿಸೋಣ. ನಾಳೆ ಬೇರೆ ಅಲ್ಲಿ ಟೈಮ್ ಇರುತ್ತಾ ಇಲ್ಲೋ ಗೊತ್ತಿಲ್ಲ. ನಾಳೆ ಭಾನುವಾರ ಊರು ತಗೋಯ್ತೀನಲ್ಲ ಗಾಡಿನ, ಅಲ್ಲಿ ಟೈಮ್ ಇರುತ್ತಾ ಇಲ್ಲೋ ಗೊತ್ತಿಲ್ಲ. ನೋಡೋಣ ಬನ್ನಿ. ಇವಾಗ ಹೋಗಿ ಟೈರ್ನಾರ ಫಿಟ್ ಮಾಡಿಸೋಣ. 2 ಟೈರ್ ಫಿಟ್ ಮಾಡಿಸ್ಬೇಕು. ಪಂಚರ್ ಅಂಗಡಿ ಹತ್ರ ಬಂದು ಬೆಳಗ್ಗೆ ಬಿಚ್ಚಿದ್ದು ಟೈರ್ ಕೊಟ್ಟಿದ್ದೀನಿ. ಅದು ಬಿತ್ತಾರೆ ಗ್ಲಾಸ್ ಚುಚ್ಚಿದ್ದನ್ನ. 2 ವೀಲ್ಗೆ ಸೆಂಟ್ರಿಗೆ ಜಾಕ್ ಹಾಕ್ಕೊಂಡು 2 ವೀಲ್ ಸೇರಿಸಿ ಒಂದೇ ಸರಿಗೆ ಜಾಕ್ ಎತ್ತಾ ಇದ್ದೀನಿ. 2 ವೀಲ್ದು ನಟ್ ಲೂಸ್ ಮಾಡ್ಕೊಂಡು ಒಂದೇ ಸರಿ ಜಾಕ್ ಎತ್ಕೊತಾ ಇದ್ದೀನಿ. ಇವಾಗ ಬಿಚ್ಚವ್ರೆ ಟ್ಯೂಬ್ನ, ಗ್ಲಾಸ್ ಚುಚ್ಚಿದ್ದು ನೋಡಿ ಎಷ್ಟು ದೊಡ್ಡದಾಗೈತೆ ಪಂಚರು. ಅಲ್ಲೇ ಒಂದೇ ಸರಿ ಹಿಡ್ದಾಯ್ತು ಗ್ಲಾಸ್ ಚುಚ್ಚಿದ್ದಕ್ಕೆ. ಅದ್ರ ಜೊತೆಗೆ ಇನ್ನೂ ಒಂದು ಸಣ್ಣದೊಂದು ಪಂಚರ್ ಆಗೈತೆ. ಟೋಟಲ್ 2 ಪಂಚರ್ ಆಗವೆ. ಇವೇ 2 ಟೈರು. ಫಸ್ಟೇ ಒಂದಿತ್ತು,
ಇವಾಗ ಒಂದು ತಂದಿದ್ದೀನಿ, 2 ಇಲ್ಲವೆ ನೋಡಿ ಈ ಟೈರ್ಗಳು. ಟ್ಯೂಬ್ನ ಉಜ್ತವ್ರೆ ನೀಟಾಗಿ ಕಚ್ಕಲಿ ಅಂತ ಸೊಲ್ಯೂಷನ್ ಹಾಕ್ತಾರೆ ಇವಾಗ. ಗಮ್ಮು ಪಂಚರ್ ಹಾಕೋಕ್ಕೆ. ಇವಾಗ ಟ್ಯೂಬ್ನ ಕಟ್ ಮಾಡಿರೋದು ಅಂಟಿಸ್ತಾರೆ. ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಅಂಟಿಸ್ಬಿಟ್ಟು ಆಮೇಲೆ ದೊಡ್ಡದಾಗಿ ಕಟ್ ಮಾಡಿ ಅಂಟಿಸ್ತಾರೆ. ಬಿಗೆ ಕುತ್ಕಲಿ ಅಂತ. ದೊಡ್ಡದಾಗಿ ಆಗೈತಲ್ಲ ಪಂಚರು, ಅದಕ್ಕೆ ಫಸ್ಟು ಚಿಕ್ಕದಾಗೆ ಅಂಟಿಸ್ತವ್ರೆ, ಆಮೇಲೆ ದೊಡ್ಡದಾಗಿ ಅಂಟಿಸ್ತಾರೆ. ಇವಾಗ ಇನ್ನೊಂದು ಟೈರ್ ಬಿಚ್ಚವ್ರೆ. ನಾನು ಬಿಚ್ಕೊಟ್ಟಿದ್ದೀನಿ, ಇನ್ನೊಂದು ಟೈರ್ ಬಿಚ್ಚವ್ರೆ. ಅದನ್ನ ಈಟಿಂಗಲ್ಲಿ ಇಕ್ಕವ್ರೆ. ಟ್ಯೂಬ್ನ ಪಂಚರ್ ಹಾಕ್ಬಿಟ್ಟು ಈಟ್ ಮಾಡ್ತವ್ರೆ. ಇನ್ನೊಂದು ಟೈರ್ ಬಿಚ್ಕೊತವ್ರೆ ಇವಾಗ. ಡಿಸ್ಕ್ ಬಿಚ್ಚಬೇಕಲ್ಲ ಬೇರೆ ಟೈರ್ ಆಗೋಕ್ಕೆ, ಅದಕ್ಕೆ ಮೇಲ್ಗಡೆ ನಿಂತ್ಕೊಂಡಿದ್ದೀನಿ. ಅದು ಟೈರ್ ಎದಾಳ್ತಾಯಿತ್ತು ಮೇಕ್ಕೆ. ಮೇಲೆ ನಿಂತ್ಕೊಂಡ್ರೆ ಬರ್ತದೆ. ಹುಡುಗಿರು ಪೌಡ್ರನ್ನ ಮಕ್ಕಕ್ಕೆ ಹಾಕ್ತಾರೆ, ಆದರೆ ನಾವು ಟೈರ್ಗೆ ಹಾಕ್ತಾಯಿದ್ದೀವಿ. ಪೌಡ್ರ್ ಹಾಕ್ತವ್ರೆ ನೋಡಿ ಟೈರ್ಗೆ, ಪಾಂಡ್ಸ್ ಪೌಡ್ರು. ಸ್ನೇಹಿತರೆ, ಟೈಮು 2:10. ಟೈರೆಲ್ಲ ಫಿಟ್ಟಿಂಗ್ ಎಲ್ಲ ಆಯಿತು. ಒಂದು ಪರ್ಸ್ನಲ್ ಬಾಡಿಗೆ ಐತೆ, ಅರ್ಜೆಂಟ್ ಮಾಡ್ತಾರೆ ಕಸ್ಟಮರು. 1:40 ಫೋನ್ ಮಾಡಿದ್ರು, 1:35 ಅರ್ಧ ಗಂಟೆ ಹೋಯ್ತೀನಿ ಅಂತ ಹೇಳಿದ್ರೆ ಇಲ್ಲೇ ಆಗೋಯ್ತು ಅರ್ಧ ಗಂಟೆ. ಫೋನ್ ಮಾಡ್ತಾರೆ, ಅರ್ಜೆಂಟ್ ಐತೆ ಅಂತ ಐಟಮು, ಹೋಗ್ಬೇಕು ಇವಾಗ ಅರ್ಜೆಂಟಾಗಿ. ರಾಜಾಜಿನಗರ ಹೋಗ್ಬೇಕು. ಬನ್ನಿ ಹೋಗೋಣ ರಾಜಾಜಿನಗರಕ್ಕೆ. ಪಿಕಪ್ ಲೊಕೇಶನ್ಗೆ 2 ಪಾಯಿಂಟ್ ಐತೆ ಪಿಕಪ್ಪು. ಹೋಗಿ ಲೋಡ್ ಮಾಡ್ಕೊಂಡು ಹೋಗೋಣ. ಬನಶಂಕರಿಗೆ ಡ್ರಾಪ್ ಇರೋದು, ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಒಂಚೂರು ಮುಂದೆ ಬನಶಂಕರಿಗೆ ಡ್ರಾಪ್ ಇರೋದು. ಬನ್ನಿ ಪಿಕಪ್ ಹೋಗೋಣ. 5 ಕಿಲೋಮೀಟ್ರ್ ಏನೋ ಐತೆ. ಫಸ್ಟ್ ಪಿಕಪ್ ಹತ್ರ ಬಂದಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಹತ್ತಡಿ ಇದೊಂದು ಕ್ರಾಸಾಗಿ ನಿಲ್ಲಿಸವ್ರೆ. ಮಿಗ್ತವೆಲ್ಲ ಚಿಕ್ಕವು, 4 ಅಡಿವು ಹತ್ತವೆ. ಸ್ನೇಹಿತರೆ, ಫಸ್ಟ್ ಪಿಕಪ್ ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಪಿಕಪ್ ಹೋಗೋಣ. ಇಲ್ಲೇ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗುತ್ತೆ. ಮೇನ್ ರೋಡ್ ದಾಟಿ ಆ ಕಡೆ ಹೋಗ್ಬೇಕಷ್ಟೇ. ಬನ್ನಿ ಸೆಕೆಂಡ್ ಪಿಕಪ್ ಹೋಗೋಣ. ಅಲ್ಲೇನೋ ಶೀಟ್ ಇದೆ ಅಂತೆ, ಶೀಟ್ ಲೋಡ್ ಮಾಡ್ಕೊಂಡು ಹೋಗ್ಬೇಕು. 25 ಶೀಟು, ಅಕ್ರಾಲಿಕ್ ಶೀಟ್. ಸ್ನೇಹಿತರೆ, ಸೆಕೆಂಡ್ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಗಾಡಿ ರಿವರ್ಸ್ ಆಗ್ತಾಯಿದ್ದೀನಿ. ಬನ್ನಿ ಲೋಡ್ ಮಾಡ್ಕೊಂಡು ಹೋಗೋಣ. 25 ಶೀಟ್ ಇದೆ ಅಂತೆ. ಸೆಕೆಂಡ್ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಅದು 25 ಶೀಟ್ ಇದೆ ಅಂತೆ ನೋಡಿ. 8 ಅಡಿದು 8x4 25 ಶೀಟ್. 5 ಶೀಟ್ ತಗೊಬಂದು ಹಾಕ್ತವ್ರೆ. ಕೆಂಪು ಕಲರ್ದು 10 ಶೀಟು, ವೈಟ್ ಕಲರ್ದು 15 ಶೀಟು. ಟೋಟಲ್ ಇರೋದು 25 ಶೀಟು. ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಹೋಗೋಣ. ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಪಾಯಿಂಟಲ್ಲಿ 25 ಶೀಟ್ ಲೋಡ್ ಮಾಡೋರೆ. ಇವಾಗ ಡ್ರಾಪ್ ಲೊಕೇಶನ್ಗೆ ಹೋಗೋಣ. 10 ಕಿಲೋಮೀಟ್ರ್ ಇದೆ. ಬನಶಂಕರಿ ಸೆಕೆಂಡ್ ಸ್ಟೇಜ್, ಸಿದ್ದಣ್ಣ ಲೇಔಟು ಡ್ರಾಪ್ ಇರೋದು. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. 10 ಕಿಲೋಮೀಟ್ರು. ಸ್ನೇಹಿತರೆ, ಇದು ನೋಡಿ ಕಾಟನ್ಪೇಟೆಗೆ ಹೋಗೋ ರೋಡು. ಕಾಟನ್ಪೇಟೆ ಮೇನ್ ರೋಡ್ ಮುಂದೆ ಹೋದರೆ ಕಾಟನ್ಪೇಟೆ ಮೇನ್ ರೋಡ್ ಜಾಯಿಂಟ್ ಆಗುತ್ತೆ. ಯಾವುದಿದು ರೈಲ್ವೆ ಸ್ಟೇಷನ್ಗೆ ಹೋಗುತ್ತಲ್ಲ, ಮೆಜೆಸ್ಟಿಕ್ ಪಾರ್ಸಲ್ ಆಫೀಸ್ಗೆ ಹೋಗೋ ರೋಡಿಂದ ಅದ್ರ ಮಧ್ಯೆ ಒಂದು ಸಿಗ್ನಲಿಂದ ಕಾಟನ್ಪೇಟೆಗೆ ಹೋಗೋ ರೋಡ್ ಇದು. ಮಾಗಡಿ ರೋಡ್ ಕಡೆಯಿಂದ ಬಂದರೆ ನೋನೇ ಆಗ್ತಾಯಿಲ್ಲ. ಈ ರೋಡು ಜಾಮು, ಹಿಂದೆಗಡೆ ಮೇನ್ ರೋಡು ಜಾಮ್, ಸಿಗ್ನಲ್ಲು ಜಾಮು. ಫುಲ್ಲೆಲ್ಲ ಗಾಡಿಗಳೆಲ್ಲ ಅಡ್ಡ ನಿಂತು ಹೊರಟವೆ. ಇಲ್ಲಿ ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ. ಸ್ನೇಹಿತರೆ ನೋಡಿ, ಅಲ್ಲೆಲ್ಲ ಪೊಲೀಸರು ಹಿಡಿತವ್ರೆ. ಎಲ್ಲ ಕಡೆ, ಆ ಕಡೆ ಈ ಕಡೆ ಎಲ್ಲ ಒಂದು 10 ಜನ ನಿಂತಿದ್ರು. ಅಲ್ಲಿ ಹಿಂದೆಗಡೆ ಒಂದು ಸ್ವಲ್ಪ ಜನ ನಿಂತಿದ್ರು, ಒಂದು 5-6 ಜನ. ಇಲ್ಲಿ ರೈಟ್ ಸೈಡಲ್ಲೆಲ್ಲ ನಿಂತಿದ್ರು. ಆ ಕಡೆ ಈ ಕಡೆ ಎಲ್ಲ ಸೇರ್ಕಡ್ಕೊತವ್ರೆ. ಯಾವ ಕಡೆನೂ ಬಿಡ್ತಾಯಿಲ್ಲ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಫಸ್ಟ್ ಕೆಳಗಡೆ ಇಳಿಸ್ಕೊತವ್ರೆ. ಸೀಟೆಲ್ಲ ಕೆಳಗಡೆ ಇಳಿಸ್ಕೊಬಿಟ್ಟು ನನ್ನ ಗಾಡೀಲಿರೋ ರೋಲೆಲ್ಲನೂ ಈ ಕಡೆ ಗಾಡಿಗೆ ಹಾಕ್ಬಿಟ್ಟು, ಈ ಗಾಡಿ ಅರ್ಧ ಲೋಡ್ ಆಗೈತೆ, ಅಲ್ಲಿರೋ ರೋಲೆಲ್ಲನೂ ಇಲ್ಲಿ ಹಾಕ್ಬಿಟ್ಟು ಮತ್ತೆ ಅಲ್ಲಿರೋ ಶೀಟ್ನ ಮೇಲ್ಗಡೆ ಹಾಕ್ತಾರೆ. ಸ್ನೇಹಿತರೆ, ಗಾಡಿಯಲ್ಲಿ ಒಳಗಡೆ ಹಾಕ್ಬಿಟ್ಟು ಏನಾದ್ರು ತಿನ್ಕೊಬೋಣ ಅಂತ ಹೋಗ್ತಾಯಿದ್ದೀನಿ. ಊಟ ಮಾಡಿಲ್ಲ, ಏನಿಲ್ಲ.
ಟೈಮು 3:45 3:50 ಬನ್ನಿ ಏನಾದ್ರು ತಿನ್ಕೊಬೋಣ, ಇನ್ನೊಂದು ಬಾಡಿಗೆ ಐತೆ ಅಂತ ಹೇಳಿದ್ರು. ಆರ್ಡ್ರ್ ಕಳಿಸ್ತಾರೆ, ಆರ್ಡ್ರ್ ಕಳಿಸಿದ್ಮೇಲೆ ಲೋಡಿಂಗ್ ಮಾಡ್ತಾರೆ. ಅಷ್ಟೊತ್ತಿಗೆ ತಿನ್ಕೊಬರೋಣ ಆರಾಮಾಗೆ. ಪೋರ್ಟರು ಆನ್ ಮಾಡಿದ್ದೀನಿ, ಡ್ಯೂಟಿ ಅದು ಗೊತ್ತಾಯಿಲ್ಲ. ಬನ್ನಿ ಹೋಗಿದ್ದು ಬರೋಣ ತಿನ್ಕೊಂಡು. ಒಂದು ಮಸಾಲೆ ತಿನ್ಕೊಂಡು, ಮಸಾಲೆ 45 ರೂಪಾಯಿ. ಕಾಫಿ ಕುಡಿಯೋಣ ಅಂತ ಬಂದೆ, ಕಾಫಿಗೆ 20 ರೂಪಾಯಿ. ಮತ್ತೆ ಇನ್ನೊಂದು ಬಾಡಿಗೆ ಐತೆ ಅಂತ ಹೇಳಿದ್ರು, ಲೋಡಿಂಗ್ ಮಾಡ್ತವ್ರೆ. ಎಷ್ಟಾಯ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರು ನೋಡಿ. ಇಷ್ಟು ಲೋಡ್ ಆಗಿದೆ ಇವಾಗ. 2 ಬಂಡ್ಲು ಸಣ್ಣ ಬೋರ್ಡು, 10 ಅಡಿದು 3 ಹೋಲು ಚಿಕ್ಕದು. ಸ್ನೇಹಿತರೆ, ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಹೋಗೋಣ ಬನ್ನಿ. ಡ್ರಾಪ್ ಲೊಕೇಶನ್ ಇರೋದು ಜಯನಗರ್, JP ನಗರ್. ಇಲ್ಲಿಂದ 4.5 ಕಿಲೋಮೀಟರ್ ಇದೆ. 700 ರೂಪಾಯಿ ಇಸ್ಕೊಳ್ಳಿ ಅಂತ ಹೇಳವ್ರೆ. ಬನ್ನಿ ನೋಡೋಣ, ಅಲ್ಲೋಗಿ 700 ಕೇಳೋಣ. ಇಲ್ಲಾಂದರೆ ಎಷ್ಟು ಕೊಡ್ತಾರೆ ಅಷ್ಟು ಇಸ್ಕೊಳ್ಳೋಣ. ಮಿಕ್ಕದಿಲ್ಲೇ ಇವರೇ ಕೊಡ್ತಾರೆ 700ರಲ್ಲಿ. ಆವಾಗಲೇ ಬಂದದ್ದು ನೋಡೋಣ ಎಷ್ಟು ಕೊಡ್ತಾರೆ. 800 ರೂಪಾಯಿ ಹೇಳೋಣ. ರಾಜಾಜಿನಗರದಿಂದ ಬಂದದ್ದು 10 ಕಿಲೋಮೀಟ್ರ್ 11 ಕಿಲೋಮೀಟ್ರ್ ಇತ್ತು. ಬನ್ನಿ ಇವಾಗ ಹೋಗೋಣ. ಡ್ರಾಪ್ ಲೊಕೇಶನ್ನು 4.5 ಕಿಲೋಮೀಟರ್ ಇದೆ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡೋರೆ. ಫಸ್ಟು ಸನ್ ಬೋರ್ಡ್ ಇಳಿಸ್ಕೊತವ್ರೆ, ಇವಾಗ ರೋಲ್ ಇಳಿಸ್ತವ್ರೆ. ಇಬ್ಬರೇ ಇರೋದು, ಇಬ್ಬರೇ ಇಳಿಸ್ತವ್ರೆ 20 ನಿಮಿಷದಿಂದ. ಇನ್ನೇನು ಅನ್ಲೋಡೆಲ್ಲ ಕಂಪ್ಲೀಟ್ ಆಯ್ತಾ ಬಂತು. ಸ್ನೇಹಿತರೆ, 2ನೇ ಅನ್ಲೋಡ್ ಕಂಪ್ಲೀಟ್ ಆಗಿದೆ. 600 ರೂಪಾಯಿ ಕೊಟ್ಟಾರೆ. ಫಸ್ಟ್ನೇ ಬಾಡಿಗೆ ಬಂದದ್ದು ರಾಜಾಜಿನಗರದಿಂದ 1000 ರೂಪಾಯಿ ಹಾಕಕ್ಕೆ ಹೇಳಿದ್ದೀನಿ. ಎಷ್ಟಾಗ್ತಾರೆ ನೋಡೋಣ. ಅಷ್ಟೇ ಇವತ್ತಿನ ಬಾಡಿಗೆ, 2ನೇ ಬಾಡಿಗೆ. ಇವಾಗ ಊರಿಗೆ ಹೋಗ್ಬೇಕು. ಹೋಗೋಣ ಬನ್ನಿ. ಇವತ್ತಿನ ಡ್ಯೂಟಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. 27 ಕಿಲೋಮೀಟ್ರ್ ಓಡಿದೆ ಇಲ್ಲಿಗೆ, ಜಯನಗರಕ್ಕೆ.